ಆಗಿದ್ರು. ಮತ್ತೆ ಇವಾಗ ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆ ಬಂದಿದೆ, ಮತ್ತೆ ಇವಾಗ ವಾಪಸ್ ಸರ್ಕಾರಿ ಶಾಲೆ ಬರ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಸರ್ಕಾರಿ ಶಾಲೆಗಳು ಉಳಿಬೇಕು. ಎಲ್ಲ ಪೋಷಕರ ಕೈಲಿ ಆಗಲಿ, ಎಲ್ಲ ಸಾರ್ವಜನಿಕರ ಕೈಲಿ ಆಗಲಿ, ಎಲ್ಲರ ಕೈಲೂ ಓದಿಸೋ ಶಕ್ತಿ ಇರಲ್ಲ. ಖಾಸಗಿ ಶಾಲೆಗೆ ಸೇರಿಸಿ ಅಷ್ಟೊಂದು ಫೀಸು, ಆಮೇಲೆ ಅಲ್ಲಿ ಫೆಸಿಲಿಟೀಸ್ ಏನೇ ಕೊಟ್ಟರು ಸರ್ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಬೆಳವಣಿಗೆಗೂ ಅಷ್ಟೇ ಕುಂಠಿತ. ಅಂದರೆ ಫ್ರೀಯಾಗಿ ಬಿಡೋದೇ ಇಲ್ಲ, ಅವ್ರನ್ನ ಕಟ್ಟಾಕೋ ರೀತಿ ಪ್ರಪಂಚ ಇರುತ್ತೆ. ಇಲ್ಲ ಆಗಲ್ಲ ಸರ್. ಆಡೋದ್ರ ಜೊತೆಗೆ ಓದೋದ್ರ ಜೊತೆಗೆ ಆಮೇಲೆ ಅವರಿಗೆ ಪ್ರತಿಯೊಂದು ಜ್ಞಾನ ಬರುತ್ತೆ. ಅವರಿಗೆ ಹೇಗೆ ತಿನ್ನೋದ್ರಿಂದ ಹಿಡಿದು ಹೇಗೆ ಕೆಲಸ ಕಾರ್ಯಗಳ ಬಗ್ಗೆನೇ ಆಗಲಿ, ಒಂದು ಗುಡ್ಸೋದೆ, ಅವ್ರದ್ದು ಸ್ವಚ್ಛತೆಗಳನ್ನ ಅವರೇ ನೋಡ್ಕೋತಾರೆ, ಅವ್ರದ್ದು ಕೆಲಸ ಕಾರ್ಯಗಳನ್ನ ಅವರೇ ಮಾಡ್ಕೋತಾರೆ. ಯಾರಾದರೂ ದಾರಿಲಿ ಒಬ್ರು ಬಿದ್ದಿದ್ದಾರೆ ಅಂದ್ರೂ ಸಹ ಅವ್ರ ಕೈ ಎತ್ತಿ ನಡೆಸ್ಕೊಂಡು ಹೋಗೋದೇ ಆಗಲಿ, ಆಮೇಲೆ ರೂಟ್ ಗೊತ್ತಿಲ್ಲ ಅಂತ ಯಾರಾದರೂ ಕೇಳಿದ್ರು ಈಗೆಲ್ಲ ಗೊತ್ತಾಗಿದೆ ಸರ್. ಏನಂದರೆ ಸ್ಕ್ಯಾಮ್, ಮಕ್ಳುಗಳನ್ನೆಲ್ಲ ಕಳ್ಳರು ಎತ್ಕೊಂಡು ಹೋಗ್ತಾರೆ, ಆ ಥರ ಎಲ್ಲ ತೋರಿಸಿದ್ರು ಸರ್ ಅವ್ರದ್ದು ಕರ್ತವ್ಯ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಯಾರು ಹೇಗೆ ಅಂತ. ಆದರೂ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋ ರೀತಿನೇ ಆಗಲಿ ಹಾಗೆಲ್ಲ ಇದೆ ಸರ್. ಆದರೆ ಪ್ರೈವೇಟ್ ಮಕ್ಳಿಗೆ ಹಂಗಲ್ಲ, ಅವ್ರದ್ದೇ ಆದ ಶಾಲಾ ವಾಹನ ಇರುತ್ತೆ, ಹೋಗ್ತಾರೆ ಹಂಗಲ್ಲ. ಇಲ್ಲಿ ಪ್ರತಿಯೊಂದು ರಸ್ತೆ ದಾಟಬೇಕಾದ್ರೆ ಅದಕ್ಕೆ ನಿಯಮಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಸರ್. ಪ್ರೈವೇಟ್ ಶಾಲೆಗಿಂತ ಗೌರ್ಮೆಂಟ್ ಶಾಲೆಯಲ್ಲಿ ಓದಬೇಕು ಮಕ್ಕಳು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಷ್ಟೇ ಸರ್. ಇನ್ನೊಂದು ಮೇಡಮ್, ಇವಾಗ ಖಾಸಗಿ ಶಾಲೆ ಶಿಕ್ಷಣ ನೀಡಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ಎಲ್ಲ ಪೇರೆಂಟ್ಸ್ ಅಪೋಸ್ ಮಾಡ್ತಿರೋದು ಫೀಸ್ ಸ್ಟ್ರಕ್ಚರ್. ಚಿಕ್ಕ ಮಗು ಇರ್ಲಿ 1 ಲಕ್ಷ ಅಂತ ಹೇಳ್ತಾರೆ, ಅಲ್ಲಿ 500-5,000 ಮಕ್ಳು ಇರ್ತಾರೆ, ಅಲ್ಲಿ 5 ಕೋಟಿ 50 ಕೋಟಿ ಆಗಿರ್ತಲ್ಲ. ಇವಾಗ ಆ ದುಡ್ಡು ಅದು ಬಿಸ್ನೆಸ್ ಆಗುತ್ತಲ್ಲ. ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಬರೋದೇ ಇಲ್ಲ. ಅಕಸ್ಮಾತ್ ಫೀಸ್ ಕಟ್ಟಿಲ್ಲ ಅಂದ್ರೆ ಮಕ್ಳಿಗೆ ಹಾಲ್ ಟಿಕೆಟ್ ಕೊಡಲ್ಲ, ಇಲ್ಲ ಅಂತ ಹೇಳಿದ್ರೆ ಇದು ಮಕ್ಳಿಗೆ ಶಾಲೆನೇ ಸೇರ್ಸಲ್ಲ. ಈಗ ಸರ್ಕಾರಿ ಶಾಲೆ ಆತರ ಅಲ್ಲ. ಇಷ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೀವು ಪೇರೆಂಟ್ಸ್ ಏನ್ ಹೇಳ್ತಾರೆ? ಏನಿಲ್ಲ ಸರ್, ಇಲ್ಲಿ ದುಡ್ಡಿಗೆ ಬೆಲೆ ಕೊಡಲ್ಲ, ಮಕ್ಕಳ ಭವಿಷ್ಯ ಬೆಲೆ ಕೊಡ್ತಾರೆ. ಆದ್ರೆ ಅಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಇರುತ್ತೆ ಸರ್. ಯಾವುದೇ ಮಗು ಚೆನ್ನಾಗಿ ಓದಿದ್ರು ಅವ್ರ ಮನೇಲಿ ಫೀಸ್ ಕಟ್ಟಿಲ್ಲ ಅಂದ್ರೆ ಮಗುನ ಆರ್ ಟಿಕೆಟ್ ಕೊಡ್ದಂಗ್ ನಿಲ್ಸಿರ್ತಾರೆ ಹೊರಗಡೆ. ಆ ಮಗುಗೆ ಮಾನಸಿಕವಾಗೇನೆ ತುಂಬಾ ಬೇಜಾರಾಗ್ತಿರತ್ತೆ. ಆದ್ರೆ ಇಲ್ಲ ಆಗಲ್ಲ ಸರ್. ಮಗು ತಾಯಿದಿರ್ ಫೀಸ್ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿಂದು ಹೆಡ್ ಮಾಸ್ಟರ್ ಏನಿದ್ದಾರೆ ಮೇಡಮ್, ಅವ್ರ ಮನೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಫೀಸ್ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನೀವು ಎಕ್ಸಾಮ್ ಏನ್ ಅವ್ರು ಕೊಡೋದೇ ಇಲ್ಲಿ 45-50 ರೂಪಾಯಿ ಇರುತ್ತೆ ಸರ್. ಅದನ್ನ ಕಟ್ಟಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೀವು ಪೇ ಮಾಡ್ತೇನೆ, ನೀವು ಬಂದು ಎಕ್ಸಾಮ್ ಬರೆಯಪ್ಪ ಅಂತ ಫೋರ್ಸ್ ಮಾಡ್ತಾರೆ ಸರ್. ಅದು ಗೌರ್ಮೆಂಟ್ ಶಾಲೆ. ಇನ್ನೊಂದು, ಈ ಖಾಸಗಿ ಶಾಲೆಯಲ್ಲಿ ಈ ಗಿಮಿಕ್ ಎಲ್ಲ ಮಾಡ್ತಾರೆ. ಈಗ ಸ್ವಿಮ್ಮಿಂಗ್ ಪೂಲ್ ಇದೆ, ನಾವು ಹಾರ್ಸ್ ರೈಡಿಂಗ್ ಕಲಿಸ್ತೀವಿ, ಆ ಭಾಷೆ ಕಲಿತೀವಿ, ಈ ಭಾಷೆ ಕಲಿತೀವಿ ಅಂತ ಹೇಳಿ. ಈಗ ಅಬೋವ್ PUC ಆದ್ರೂ ಓಕೆ, ಚಿಕ್ಕ ಮಕ್ಕಳಿಗೆ ಅಪ್ ಟು 10th ತನಕ ಈಗ ಏನೇ ಕಲ್ತ್ರು, ಈಗ ಕಲಿ ಹಂತದಲ್ಲಿ ಅದು ಮಕ್ಕಳಿಗೆ ಒಂಥರ ಏನೋ ನಾವು ಹೊರಗಡೆ ಕಲಿಬಹುದಲ್ಲ ಆ ವಿಷಯಗಳನ್ನ ಅಂತ ಹೇಳಿ. ಸ್ವಿಮ್ಮಿಂಗ್ ಹೊರಗಡೆ ಕಲಿಬಹುದು, ಹಾರ್ಸ್ ರೈಡಿಂಗ್ ಹೊರಗಡೆ ಕಲಿಬಹುದು, ಬೇರೆ ಭಾಷೆನೂ ಹೊರಗಡೆ ಕಲಿಬಹುದು. ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಏನಾದ್ರು ಅವರು ಬಿಸ್ನೆಸ್ ಮಾಡ್ತಿದಾರ ಅಂತ ಖಾಸಗಿ? ಹೌದು ಸರ್. ಅಂದ್ರೆ ಸರ್ಕಾರನ ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್. ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ಕೆಲವೊಂದನ್ನ ತರಬೇಕು ಸರ್ಕಾರಿ ಶಾಲೆಗೆ. ಅಂದ್ರೆ ಶಾಲಾ ಶಿಕ್ಷಕರನ್ನೇ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ಕಾಗಲ್ಲ, ಸರ್ಕಾರ ಕಡೆಯಿಂದನೇ ಅದು ಇಂಪ್ರೂವ್ಮೆಂಟ್ ಆಗ್ಬೇಕು. ಅಲ್ಲಿ ಏನು ಸ್ಕೂಲ್ ನಡೆಸ್ತಿದ್ದಾರೆ ಖಾಸಗಿ ಶಾಲೆಗಳನ್ನ, ಅವರು ಅಟ್ರಾಕ್ಷನ್ ಮಾಡೋದು ಸರ್ ಆತರ ಅದಕ್ಕೋಸ್ಕರ ತಂದು ಸೇರಿಸ್ಲಿ ಅಂತ. ಆದ್ರೆ ಅಲ್ಲಿ ನುರಿತ ಶಿಕ್ಷಕರ ಕೊರತೆ ಇರುತ್ತೆ ಸರ್. ಆದ್ರೆ ನಮ್ಮಲ್ಲಿ ನುರಿತ ಶಿಕ್ಷಕರ ಕೊರತೆ ಇರಲ್ಲ. ಮಕ್ಳು ವಿದ್ಯಾಭ್ಯಾಸ ಆಗುತ್ತೆ. ಅದು ಏನ್ ಗೊತ್ತಾ ಸರ್, ಮಕ್ಳು ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ಅವ್ರು ಏನು ಬೆಳಿತಿರ್ತಾರಲ್ಲ ವಾತಾವರಣದಲ್ಲಿ ಏನೇನ್ ಬೇಕು ಅದೆಲ್ಲ ಕಲ್ತಿರ್ತಾರೆ ಗೌರ್ಮೆಂಟ್ ಶಾಲೆ ಮಕ್ಳುಗಳು. ಆದ್ರೆ ಅಲ್ಲಿ ಹಂಗಲ್ಲ, ಎಲ್ಲದಕ್ಕೂ ಒಂದ್ ಕೋರ್ಸ್ ತರ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮಕ್ಳಿಗೂ ಅವ್ರ ಮಕ್ಳಿಗೂ ಅಷ್ಟೇ ವ್ಯತ್ಯಾಸ ಸರ್. ಅದನ್ನ ನಮ್ಮ ಏನ್ ಶಿಕ್ಷಣ ಇಲಾಖೆ ಇದೆ ಕೆಲವೊಂದನ್ನ ನಮ್ಮ ಸೌಕರ್ಯಗಳನ್ನ ಕೊಡ್ಬೇಕು ಮಕ್ಳಿಗೆ ಇಲ್ಲಿ. ಓಕೆ ಮೇಡಮ್, ಇನ್ನೊಂದು ಫೈನಲ್ ಆಗಿ, ಖಾಸಗಿ ಶಾಲೆ ಅಂತ ಹೇಳ್ತಾರೆ, ಮತ್ತೆ ಕೆಲಸ ಮಾತ್ರ ಗೌರ್ಮೆಂಟ್ ಶಾಲೆ ಬೇಕು, ಮಗಳಿಗೆ ಗೌರ್ಮೆಂಟ್ ಹುಡುಗ ಬೇಕು, ಇಂಥವ್ರಿಗೆ ಏನ್ ಹೇಳ್ತಾರೆ? ಏನಿಲ್ಲ ಸರ್, ಅಂದ್ರೆ ಆತರ ಏನಿದ್ದಾರೆ ಈಗ ಗೌರ್ಮೆಂಟ್ ಶಾಲೆಯ ಮಕ್ಳು ಏನು ಓದಿ ಒಳ್ಳೆ ಮಟ್ಟದಲ್ಲಿ ಅಂಕಗಳನ್ನ ತೆಗ್ದಿರ್ತಾರೆ ಅಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅಂತವ್ರಿಗೆ ಶಾಲೆ ಯಾವುದೇ ಹುದ್ದೆ ಕೊಡ್ಬೇಕು ಸರ್. ಅಲ್ಲಿನ ಆ ಹುದ್ದೆಗೆ ತಗೊಂಡಿರೋ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸೋ ಅಂತಹ ಒಂದು ಕ್ರಮ ತಗೋಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಎಲ್ಲಾ ಮಕ್ಕಳು ಸಹ ಅದೇ ರೀತಿ ಆದ್ರೆ ಸರ್ ಎಷ್ಟೋ ಕಡೆ ಶಾಲೆ ಮುಚ್ಚುತ್ತಿದಾರಲ್ಲ, ಅದೆಲ್ಲ ನಿಂತು ಹೋಗುತ್ತೆ ಸರ್. ಗೌರ್ಮೆಂಟ್ ಶಾಲೆನೇ ಬೇಕು ಅಂದಾಗ ಅದನ್ನ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅಂತ ಶಿಕ್ಷಣ ಕೊಡ್ತಾರೆ, ಅಷ್ಟೇ ಉಳಿಯುತ್ತೆ ಸರ್ ಶಾಲೆ. ಮೊದಲು ಇವಾಗ ಪೇರೆಂಟ್ಸ್ ಮೈಂಡ್ ಅಲ್ಲಿ ಇವಾಗ ಬರಬೇಕು ಸರ್ಕಾರಿ ಶಾಲೆ ಗುಣಮಟ್ಟ ಶಾಲೆ, ಅಲ್ಲೂ ಕೂಡ ಭಾಷೆ ಇದೆ ಅಂತ ಅಷ್ಟೇ. ಜಸ್ಟ್ ಬಿಕಾಸ್ ಆಫ್ ಮಕ್ಕಳು ಯಾಕೆ ಸೇರುತ್ತಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಉದ್ದೇಶ, ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತ ಅಷ್ಟೇ ಅಲ್ವಾ ಮೇಡಮ್? ಹೌದು ಸರ್. ಆದ್ರೆ ಈಗ ಬರ್ತಿದೆ ಸರ್, ಗೌರ್ಮೆಂಟ್ ಇಂದಾನೇ ಬಂದಿದೆ. ಗೌರ್ಮೆಂಟ್ ಶಾಲೆಯಲ್ಲೂ ಇಂಗ್ಲಿಷ್
ಸ್ಟಾರ್ಟ್ ಆಗಿದೆ. ಇಲ್ಲಿ ಈ GMP ಶಾಲೆ ಏನಿದೆ, ಗವರ್ಮೆಂಟ್ ಮಾಡರ್ನ್ ಪ್ರೈಮರಿ ಸ್ಕೂಲ್ ಅಂತ ಏನಿದೆ, ಆ ಶಾಲೆಯಲ್ಲಿ ಕೊಡ್ತಿದ್ದಾರೆ ಸರ್. ಈಗ 7th ಆಗುತ್ತೆ ನೆಕ್ಸ್ಟ್ ಗೆ. ಈಗ ಏನ್ 5th ಇದೆ ಅಲ್ಲ, 6th 7th ಆಗುತ್ತೆ ಮಕ್ಕಳಿಗೆ. ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಸರ್. ತುಂಬಾ ಒಳ್ಳೆ ಶಿಕ್ಷಣ ಕೊಡ್ತಿದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಮಕ್ಕಳು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲವೊಂದು ಬಾಯಿಲಿ ಅಂದ್ರೆ ಅಂತ ಅನ್ನೋದಕ್ಕೇನೆ ಬರೀ ಬಟ್ಲರ್ ಇಂಗ್ಲಿಷ್ ಅಂತ ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ. ಏನ್ ಗ್ರಾಮರ್ ಇಂಗ್ಲಿಷ್ ಏನಿದೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ನಮ್ಗೆ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ತುಂಬಾ ತೃಪ್ತಿ ಇದೆ ಸರ್. ತುಂಬಾ ಮಕ್ಕಳು ಇಲ್ಲಿ ಬರ್ತಿದ್ದಾರೆ, ಇಂಪ್ರೂವ್ಮೆಂಟ್ ಆಗ್ತಿದೆ. ಅದೇ ರೀತಿ ಇನ್ನು ಕೆಲವೊಂದು ಮಕ್ಕಳು ಅಂದ್ರೆ ಅವ್ರು ಏನ್ ಗೊತ್ತಾ ಸರ್, ಸಮಾಜಕ್ಕೆ ಎದುರ್ತಾರೆ ಪೋಷಕರು. ಅಂದ್ರೆ ನೀನು ಈ ಜಾಬ್ ಅಲ್ಲಿ ಇದ್ಯಾ, ನಿನ್ಗೆ ಅಷ್ಟೊಂದೆಲ್ಲ ಇದೆ, ಪ್ರಾಪರ್ಟಿ ಇದೆ, ನೀನ್ ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ಯಾ ಅಂತ ಆ ತರ ಎಲ್ಲ ಅನ್ಕೋಬಾರ್ದು ಸರ್. ಗೌರ್ಮೆಂಟ್ ಶಾಲೆ, ಖಾಸಗಿ ಶಾಲೆಗೆ ಸೇರ್ಸಿದ ತಕ್ಷಣ ಅವ್ರದ್ದು ಪ್ರೆಸ್ಟೀಜ್ ಎಲ್ಲ ಬರಲ್ಲ. ಅವ್ರ ಮಕ್ಳು ಏನ್ ಕಲಿತಿದ್ದಾರೆ, ಏನ್ ಓದ್ತಿದ್ದಾರೆ, ಹೇಗಿದ್ದಾರೆ, ಅವ್ರದ್ದು ಗುಣಗಳೇನಿದೆ, ಮಾನವೀಯತೆ ಗುಣಗಳು, ಅದಕ್ಕೆಲ್ಲ ಬೆಲೆ ಕೊಟ್ಟಾಗ ಸರ್ ಗೌರ್ಮೆಂಟ್ ಸ್ಕೂಲೇ ಬೆಸ್ಟ್ ಸರ್. ಅಂತಿಮವಾಗಿ ಈ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶನಿವಾಸಂತೆ, ಈ ಶಾಲೆ ಬಗ್ಗೆ ಏನ್ ಹೇಳ್ತೀರಾ? ಶಾಲೆ ಮತ್ತೆ ಶಾಲೆ ಒಂದು ಟೀಚರ್ಸ್ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಶಾಲೆ ಸರ್ ಇದು ಎಷ್ಟು ವರ್ಷದಿಂದ ಇದೆ ಅಂದ್ರೆ ತುಂಬಾ ಹಳೇ ಶಾಲೆ ಸರ್ ಇದು. ಇಲ್ಲಿಂದ ಓದಿರೋರೆಲ್ಲ ತುಂಬಾ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಹಂಗಾಗಿ ಈ ಶಾಲೆ ಉಳಿಬೇಕು ಸರ್. ಇಲ್ಲಿನ ನುರಿತ ಶಿಕ್ಷಕರು ತುಂಬಾ ಚೆನ್ನಾಗಿ ಒಳ್ಳೆ ಶಿಕ್ಷಣವನ್ನು ಪಡೆದು ಈ ಮಕ್ಕಳಿಗೆ ಟೀಚ್ ಮಾಡ್ತಿದ್ದಾರೆ. ಅದೇ ರೀತಿ ಆ ಮಕ್ಕಳು ಸಹ ಅಷ್ಟೇ ಕಲಿಕೆಯಲ್ಲಿ ಮುಂದೆ ಹೋಗಿದ್ದಾರೆ. ಯಾರು ಸಹ ಹಿಂದೆ ಉಳಿದಿರೋದೇ ಕಡಿಮೆ ಸರ್. ಈಗ ಫಸ್ಟ್ ಎಲ್ಲ ಫೇಲ್ ಆಗ್ತಿದ್ರು ಮಕ್ಕಳುಗಳು ಅಂತ ಶಿಕ್ಷಣ ಸಿಗದೆ. ಇಲ್ಲಿ ಹಂಗಲ್ಲ ಸರ್, ತುಂಬಾ ಒಳ್ಳೆ ಶಿಕ್ಷಣ ಇದೆ. ಅದನ್ನ ಅಂದ್ರೆ ಗುರುತಿಸಿ ಇನ್ನೂ ತುಂಬಾ ಜನ ಮಕ್ಕಳು ಇಲ್ಲಿ ಬಂದು ಸೇರ್ಬೇಕು. ನಮ್ಗೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿರೋದು ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಈಗಿನ ಜನರೇಷನ್ ತಕ್ಕಂತೆ ಇಂಗ್ಲಿಷ್ ಬೇಕು ಮಕ್ಕಳಿಗೆ. ಈ ಕೆಲಸ ಕಾರ್ಯಗಳಿಗೆ ಹೋದ್ರೂ ಸಹ ಇಂಗ್ಲಿಷ್ ತುಂಬಾ ಪ್ರಾಮುಖ್ಯತೆ ಇರೋದ್ರಿಂದ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಒಳ್ಳೇದು ಸರ್ ಮಕ್ಕಳಿಗೆ. ಹಂಗಾಗಿ ಕನ್ನಡದ ಜೊತೆಗೆ ಈಗ ಕೆಲವೊಂದು ಮಕ್ಕಳಿಗೆ ಖಾಸಗಿ ಶಾಲೆ ಕನ್ನಡನೇ ಬರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿರುತ್ತೆ. ಇದು ಅದು ಎರಡು ಬರುತ್ತಲ್ಲ ಸರ್. ಹಂಗಾಗಿ ತುಂಬಾ ಆಮೇಲೆ ಪಂಚಾಯತಿ ಕಡೆಯಿಂದನೂ ಗಣಿತ ಕಲಿಕಾ ಅಂತ ಏನಾದ್ರು ಪ್ರೋಗ್ರಾಮ್ಗಳು ಆ ತರದೆಲ್ಲ ಬಂದಾಗ ಸರ್, ಅದ್ರಲ್ಲೂ ಮೆಂಟಲ್ ಎಬಿಲಿಟಿಗಳ ಪ್ರೋಗ್ರಾಮ್ಗಳು ಕೊಡ್ತಾರೆ. ಆಮೇಲೆ ಮಕ್ಕಳಿಗೋಸ್ಕರನೇ ಗೌರ್ಮೆಂಟ್ ತುಂಬಾ ಕಾರ್ಯಕ್ರಮಗಳು ಇಟ್ಕೊಂಡಿದಾರಲ್ಲ, ನಮ್ಗೆ ಇದೆಲ್ಲ ಸಿಗುತ್ತೆ ಸರ್. ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಟೀಚರ್ಸ್ ಬಗ್ಗೆ ಸರ್ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ ಸರ್. ಮುತ್ತು ರತ್ನ ಅಂತ ಆ ತರಕ್ಕೆ ಸಂಬಂಧಪಟ್ಟಿರೋರು ಸರ್. ಆ ತರ ವ್ಯಾಲ್ಯೂಯಬಲ್ ಅಷ್ಟು ಚೆನ್ನಾಗಿದೆ ಸರ್ ಅವರಲ್ಲಿ ಅಂತ ಗುಣಗಳು. ಆಮೇಲೆ ಅಷ್ಟು ತಿಳ್ಕೊಂಡಿದ್ದಾರೆ ಸರ್. ಮಕ್ಕಳಿಗೂ ಸಹ ಶಿಕ್ಷಣ ಬಿಟ್ಟು ಬೇರೆಲ್ಲ ಕಲಿಸ್ತಾರೆ ಅದ್ರ ಜೊತೆಗೆ. ಆಮೇಲೆ ಪೋಷಕರೊಂದಿಗೂ ಸಹ ಅವ್ರ ಸಂಬಂಧ ತುಂಬಾ ಚೆನ್ನಾಗಿದೆ ಸರ್. ಯಾವ ಪೋಷಕರು ಸಹ ಯಾವಾಗ್ಲೂ ಸಹ ಬೇಜಾರ್ ಬಂದಿದ್ದೇ ಇಲ್ಲ. ಪೋಷಕರ ಸಭೆ ಯಾವುದೇ ಒಂದು ನಮ್ಮಲ್ಲಿ ಪ್ರೋಗ್ರಾಮ್ ಆಗಿರೋದು ನೋಡಿ ಸರ್ ನೀವು, ಪೋಷಕರು ಅಷ್ಟೇ ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ. ಅದೇ ಸರ STMC ಮೆಂಬರ್ಸ್ಗಳು ಅಷ್ಟೇನೆ, ಶಾಲಾ ಅಭಿವೃದ್ಧಿ ಇಲ್ಲ ಇದೆಯಲ್ಲ ಅದು ಅಷ್ಟೇನೆ. ಹಂಗೆ ಶಿಕ್ಷಕರು ಅಷ್ಟೇ ಸರ್. ತುಂಬಾ ಒಬ್ರಿಗಿಂತ ಒಬ್ರು ಸರ್. ಅದ್ರಲ್ಲಿ ಯಾರ ಬಗ್ಗೆ ಹೇಳ್ಬೇಕು, ಯಾರ ಬಗ್ಗೆ ಬಿಡ್ಬೇಕು ಅಂತ ಹೇಳಕ್ಕಾಗಲ್ಲ. ಆ ರೀತಿ ಬಾಡಿಲಿ ಯಾವ ಪಾರ್ಟ್ಸ್ ಇಲ್ಲ ಅಂದ್ರೂ, ಯಾವ ತರ ಒಂದಿಲ್ಲ ಅಂದ್ರೂ ಅಂಗವಿಕಲ ಅಂತಾರಲ್ಲ ಹಂಗೆ ಈ ಶಾಲೆಗೆ ಎಲ್ಲಾ ಶಿಕ್ಷಕರು ಅಷ್ಟೇ ಇಂಪಾರ್ಟೆಂಟ್ ಸರ್. ಹಂತವಾಗಿ ಮಕ್ಕಳ ಸಂಖ್ಯೆ ಏರಿಕೆ ಒಂದು ಮೇಲೆ ಹೋಗ್ತಿದೆ ಅಂತ ಕೇಳ್ಪಟ್ಟೆ. ಹೇಗಿದೆ ಸ್ಟ್ರೆಂತ್ ಈಗ? ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಮಕ್ಕಳಿಗೆ ಇಲ್ಲಿನ ಎಜುಕೇಶನ್ ಅಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಸರ್. ಅಷ್ಟು ಶ್ರಮ ಪಡ್ತಿದ್ದಾರೆ. ಇಲ್ಲಿನ ಊಟದಿಂದ ಹಿಡಿದು ಸರ್ ಎಲ್ಲ. ಅಲ್ಲಿಗಾದ್ರೆ ಸರ್, ಖಾಸಗಿ ಶಾಲೆಗಾದ್ರೆ ಒಂದು ಊಟಕ್ಕೆ ಒಂದು ಶೂ ಸಾಕ್ಸಿಗೂ ಸಹ ಹೊರಗಡೆಯಿಂದ ತಗೋಬೇಕು. ಇಲ್ಲಿ ಹಂಗಲ್ಲ ಸರ್, ಎಲ್ಲ ಗೌರ್ಮೆಂಟೇ ಕೊಡುತ್ತೆ. ನಾವು ಅಷ್ಟೇ ಶಾಲೆ ಬಿಟ್ಟು ಹೋದ್ರೆ ಸರ್, ನಮ್ಮ ತಂದೆ ತಾಯಿ ಅವಶ್ಯಕತೆ ಬರೋದಿನ್ ಮತ್ತೆ ಶಾಲೆ ಬಿಟ್ಟಾಗ ಅದಕ್ಕಿಂತ ಒಳಗಡೆ ಅವರೆಲ್ಲ ಅದನ್ನ ನೋಡ್ಕೊಂಡಿರ್ತಾರೆ ಸರ್. ಹಂಗಾಗಿ ನಮಗೆ ಆತರ ಟೆನ್ಷನ್ ಇಲ್ಲ. ನಮ್ಮ ಶಾಲೆ ಅಷ್ಟು ಗುಣಮಟ್ಟದ್ದು, ಅಲ್ಲಿ ಶಿಕ್ಷಕರು ಸಹ ಅಂತ ಗುಣಮಟ್ಟದವರು, ನುರಿತ ಶಿಕ್ಷಕರು, ಅಲ್ಲಿನ ಮಕ್ಕಳು ಸಹ ಅಷ್ಟೇ ಚೆನ್ನಾಗಿದ್ದಾರೆ ಸರ್. ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತಿಮವಾಗಿ, ಈ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಹೇಳ್ತಾರೆ ಹೆಂಗೆ ಮಕ್ಕಳಿಗೆ? ಎಲ್ಲಾ ಪೋಷಕರಿಗೂ ಏನ್ ತಿಳಿಸೋದೇನಂದ್ರೆ, ಈ GMP ಶಾಲೆ, ಗವರ್ಮೆಂಟ್ ಮಾಡರ್ನ್ ಪ್ರೈಮರಿ ಸ್ಕೂಲ್ ಅಂತ ಏನ್ ಈಗ ಹೊಸದಾಗಿ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆಯಲ್ಲ, ಈ ಶಾಲೆಯಲ್ಲಿ LKG ಇಂದನೂ ನೆಕ್ಸ್ಟ್ ಇಯರ್ 6th ವರ್ಗು ಇಂಗ್ಲಿಷ್ ಮೀಡಿಯಂ ಇದೆ. ಎಲ್ಲಾ ಪೋಷಕರು ಈ ಶಾಲೆಗೆ ಸೇರಿಸಿ, ನುರಿತ ಶಿಕ್ಷಕರಿದ್ದಾರೆ, ತುಂಬಾ ಚಂದ ಎಜುಕೇಶನ್ ಕೊಡ್ತಾರೆ. ನೀವೇನು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತೀವಲ್ಲ, ಆ ಪುಸ್ತಕದ ಒಳಗಡೆ ಇರೋದಲ್ದೇನೆ ಹೊರಗಡೆ ಇರೋಂತಹ ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅದನ್ನ ಬಂದು ನೀವು ಕೆಲವೊಂದು ನೋಡಿ, ಮಕ್ಕಳನ್ನ ಕೆಲವೊಂದು ಒಬ್ರನ್ನ ಮಾತಾಡಿಸಿ, ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದು ನೋಡಿ ಆಮೇಲೆ ಮಕ್ಕಳನ್ನ ಶಾಲೆಗೆ ಸೇರಿಸಿ. ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳಿಗೂ ಹೋಲಿಕೆ ಮಾಡ್ಕೊಳ್ಳಿ. ನಾವು ಖಾಸಗಿ ಶಾಲೆಗೆ ಸೇರಿಸ್ತಿದೀವಲ್ಲ, ಆ ಮಕ್ಕಳಲ್ಲಿ ಏನಿದೆ ಬಿಹೇವಿಯರು, ನಮ್ಮ ಮಕ್ಕಳಲ್ಲಿ ಏನಿದೆ, ಆ ಮಕ್ಕಳಲ್ಲಿ ಯಾವ ತರ ಕೆಲವೊಂದು
ಹೊಸ ವಿಷಯಗಳು ಏನಿದೆ, ಬರೀ ಶಾಲೆಯಲ್ಲಿ ಆಗುವಂತಹ ಕೆಲವೊಂದು ಅಲ್ಲದೇನೆ ಹೊರಗಡೆ ವಿಷಯಗಳು ಎಷ್ಟು ತಿಳ್ಕೊಂಡಿದ್ದಾರೆ. ಒಂದು ಚಂದ್ರ ಅಂದ ತಕ್ಷಣ ಚಂದ್ರನ ಬಗ್ಗೆ ಮಾತ್ರ ತಿಳ್ಕೊಂಡಿರ್ತೀವಿ, ಅವ್ರ ಅಕ್ಕಪಕ್ಕದಲ್ಲಿರುವಂತಹ ಗ್ರಹಗಳ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಹಾಗೆ ಈ ಗೌರ್ಮೆಂಟ್ ಶಾಲೆ ಅನ್ನೋದು ಆ ಥರ ಎಲ್ಲ ಥರ ವಿಷಯಗಳನ್ನೂ ತಿಳ್ಕೊಂಡಿರೋಂತಹ ಮಕ್ಕಳಿದ್ದಾರೆ. ಹಂಗಾಗಿ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಒಮ್ಮೆ ಸೇರಿಸಿ, ಆಮೇಲೆ ನಿಮ್ಮ ಮಕ್ಕಳಲ್ಲಿ ಆಗೋ ಕೆಲವೊಂದು ಬದಲಾವಣೆಗಳು ನೋಡಿದ್ಮೇಲೆ ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಈ ಶಾಲೆಗೆ ಈ ಶಾಲೆಯನ್ನು ಬೆಳೆಸಿ. ಓಕೆ, ಧನ್ಯವಾದಗಳು.